ಸರಿ, ಕಾಫಿ ಟೀ ಕುಡಿಯೋದು ಬೇಡ, ಎಳ್ನೀರು ಕುಡಿಯೋಣ ಅಂತ ಹೇಳಿ ಹೋದರೆ ಎಳ್ನೀರು ರೇಟು ಕೂಡ ಜಾಸ್ತಿ ಆಗಿದೆ. ನೋಡಿ, ಬಿಸಿಲಿನ ಎಫೆಕ್ಟು ಎಳನೀರಿನ ದರ ಈಗ ಗಗನಕ್ಕೇರಿ ಕೂತಿದೆ. ಬೆಂಗಳೂರಲ್ಲಿ ಒಂದು ಎಳನೀರಿಗೆ 70 ರೂಪಾಯಿ ಕೊಡಬೇಕು. ಎಳನೀರಿಗೆ ಭಾರಿ ಬೇಡಿಕೆ ಹಿನ್ನೆಲೆಯಲ್ಲಿ ದರ ಕೂಡ ಏರಿಕೆಯಾಗಿದೆ. ಸೊ ಇದು ಈಗ ಸದ್ಯಕ್ಕೆ ದುಬಾರಿ ದುನಿಯಾದ ಪರಿಸ್ಥಿತಿ. ಕಾಫಿ ಟೀ ಕುಡಿಯೋಕೆ ಹೋದರೆ ರೇಟ್ ಜಾಸ್ತಿ ಅಂಥೇಳಿ ಎಳ್ನೀರು ಕುಡಿಯೋಣ ಅಂದರೆ ಎಳ್ನೀರು ಆಲ್ರೆಡಿನೇ ಗಗನಕ್ಕೇರಿ ಕೂತಿದೆ. ಮುಂಚೆನೇ 50 ರೂಪಾಯಿ 60 ರೂಪಾಯಿ ಮಾರ್ತಾ ಇದ್ದವ್ರು ಈಗ ಇನ್ನೂ ಒಂದು ಜಾಸ್ತಿ ಮಾಡ್ಕೊಂಡು 70 ರೂಪಾಯಿಗೆ ಮಾರ್ತಾ ಇದ್ದಾರೆ. ಈಗ ದುಬಾರಿನೇ ಅನ್ಸುತ್ತೆ ಸರ್, ಆದರೆ ಏನು ಮಾಡೋದು, ವಿಧಿ ಇಲ್ಲ. ಈಗ ಸಮ್ಮರ್ ಟೈಮ್ ಕುಡಿಲೇಬೇಕು. ಈ ಕಡೆ ಇವ್ರನ್ನ ಕೇಳಿದ್ರೆ ಕಮ್ಮಿ ಆಗಲ್ಲ ಅಂತಾರೆ, ಏನಾದ್ರು ಕುಡಿಲೇಬೇಕಲ್ವಾ, ಅದಕ್ಕೋಸ್ಕರ ಕುಡಿತಾರೆ. ತುಂಬಾನೇ ಕಷ್ಟ ಆಗ್ತದೆ. 70 ರೂಪಾಯಿ ಅಂದರೆ ದುಬಾರಿ. ಇನ್ನು ಫುಲ್ ಮೀಲ್ಸ್ ಇಬ್ರು ಊಟ ಮಾಡ್ಬೋದು ಒಂದು ಟೈಮಲ್ಲಿ. ತೆಳ್ಳಗಾಡಿ ಅಂಗಡಿಗೆ ಹೋಗ್ಬಿಟ್ರೆ 35 ರೂಪಾಯಿ ಅನ್ನ ಸಾಂಬಾರು, ಹೊಟ್ಟೆ ತುಂಬ ಸಾಯಂಕಾಲವರೆಗೂ ಇರ್ಬೋದು, ಕೆಲಸನೂ ಮಾಡ್ಬೋದು. ಬಟ್ ಒಂದು ಎಳ್ನೀರಿಗೆ 70 ರೂಪೀಸ್ ಅಂದರೆ ತುಂಬಾನೇ ಕಷ್ಟ ಸರ್. ವಿಧಿ ಇಲ್ಲ. ಒಂದೊಂದು ಸತಿ ಹೋಗಿ ಕುಡಿಬೇಕು. ಇಲ್ಲಿ ಬಿಸಿಲು ಬೇರೆ ದಾಹ ಅಂದಾಗ ಕೆಲವೊಂದು ಟೈಮಲ್ಲಿ ಕುಡಿಬೇಕು ಅಂದಾಗ ದುಡ್ಡು ಕೊಟ್ಬಿಟ್ಟು ಕುಡಿಬೇಕು. ದಿನ 60 ರೂಪಾಯಿ ಇದ್ದಿದ್ದು ತಿರ್ಗಾ ಏಕ್ದಮ್ 70 ರೂಪಾಯಿ ಆಗೋಯ್ತು ಅಂದರೆ ನಮಗೂ ಕೇಳಿದಾಗೆಲ್ಲ ಹೇಳ್ತಾರೆ ನಮಗೂ ರೇಟ್ ಜಾಸ್ತಿ ಆಗಿದೆ ಸರ್.